ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಭಿಕ್ಷೆನೇ ಬೇಡಬೇಕಾ? ಹೌದು. ಸೊ ಇದಕ್ಕೆ ಬೇರೆ ಏನು ಆಪ್ಷನ್ನೇ ಇಲ್ವಾ? ಅವ್ರ ಭಾವನೆಗೆ ಯಾರು ಸ್ಪಂದಿಸಲ್ಲ. ಸೊ ಬಟ್ ತುಂಬ ಕಷ್ಟ ಇತ್ತು ಲೈಫು. ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತಾರೆ. ಯಾರು ಕಮ್ಯುನಿಟಿ ಜನ ನೋಡ್ತಿದ್ನಲ್ಲ, ಭಿಕ್ಷೆ, ನಮ್ಮದು ಅಂಗಡಿ ಇತ್ತು ನಮ್ಮ ಮನೆ ಮುಂದೆನೇ, ಭಿಕ್ಷೆ ಬೇಡಕ್ಕೆ ಬರ್ತಿದ್ರು. ಸೊ ಅವಾಗ ನಾನು ಅಂದ್ಕೊಂಡೆ, ಈಗ ನಾನು ಇದೇ ರೀತಿ ಫೀಲ್ ಮಾಡ್ತೀನಿ, ಇದೇ ರೀತಿಯೇ ಹೆಣ್ಣಾಗಿರೋದು. ಅಂದರೆ ನನ್ನ ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಭಿಕ್ಷೆನೇ ಬೇಡಬೇಕಾ? ಹೌದು. ಸೊ ಇದಕ್ಕೆ ಬೇರೆ ಏನು ಆಪ್ಷನ್ನೇ ಇಲ್ವಾ? ಸೊ ಅವಾಗ ನಾನು ರಿಸರ್ಚ್ ಮಾಡಿದಾಗ ಇಲ್ಲ, ನಾನೊಬ್ಬಳೇ ಅಲ್ಲ, ಇಲ್ಲಿ ಎಷ್ಟೊಂದು ಜನ ಇದ್ದಾರೆ, ಅವ್ರ ಭಾವನೆಗೆ ಯಾರು ಸ್ಪಂದಿಸಲ್ಲ. ಸೊ ಯಾರೂ ಇಲ್ಲ ಅಂದ ತಕ್ಷಣ ಅವ್ರು ಏನು ಮಾಡ್ಬೇಕು ಹೇಳಿ? ಹೊರಗಡೆ ಬರ್ತಾರೆ. ಸೊ ನಮ್ಮವ್ರ ಜೊತೆಗೆ ಸೇರ್ತಾರೆ. ನಮ್ಮವ್ರ ಜೊತೆಗೆ ಸೇರಿದ ತಕ್ಷಣ ಸೊ ಅವ್ರದ್ದು ತಪ್ಪಲ್ಲ, ಇದು ಮಾಡಿದ್ರೇ ಅವ್ರ ಹೊಟ್ಟೆಪಾಡು ನಡೀತಿರುತ್ತೆ. ಸೊ ಹಾಗೆ ಅವ್ರ ಜೀವನ ಅಲ್ಲಿ ಇಲ್ಲಿ ಹೋಗಿ ಮತ್ತೆ ಅವರು ಈ ಪ್ರಾಪರಾಗಿ ಜೀವನ ಮಾಡಂದರೆ ಕಷ್ಟ ಆಗುತ್ತೆ. ಸೊ ಹಾಗೆ ನಾನು ಎಜುಕೇಟ್ ಆದೆ. ಎಷ್ಟೇ ಕಷ್ಟ ಆದರೂ ನನ್ನ ಭಾವನೆಗಳನ್ನ ಲೈಕ್ ಇದನ್ನು ಮಾಡ್ಕೊಂಡು ಸಪ್ರೆಸ್ ಮಾಡಿಕೊಂಡು ಎಜುಕೇಷನ್ ಮಾಡಿ ಆಮೇಲೆ ನಮ್ಮ ಫ್ಯಾಮ್ಲಿಗೆ ಹೇಳಿದೆ ಒಂದು ಸೆಟ್ಲ್ ಆದಮೇಲೆ. ಬಟ್ ಆದರೂ ತುಂಬ ಜನ ಎಕ್ಸಾಂಪಲ್ ಆಗ್ತಾರೆ ಸರ್. ಈ ರೀತಿ ಇವ್ರು ನೋಡ್ಕೊಂಡು ತುಂಬ ಜನ ದಾರಿ ಬದಲಾಯಿಸ್ಬೋದು. ಬಟ್ ತುಂಬ ಕಷ್ಟ ಇತ್ತು ಲೈಫು. ಯಾಕಂದರೆ ಅಷ್ಟು ಸುಲಭ ಅಲ್ಲ, ಅಷ್ಟು ಹೇಳಿರೋದ ರೀತಿ ಸುಲಭ ಇರಲ್ಲ. ಜೀವನ ಕಷ್ಟ ಇರುತ್ತೆ. ಬಟ್ ನಾವು ನಮ್ಮನ್ನ ರೂಪಿಸ್ಕೋಬೇಕು ಅಂತಂದರೆ ಸಮಾಜದಲ್ಲಿ ನಾವು ಒಂದು 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 ಪ್ರತಿನಿಧಿಯಾಗಿ ನಿಂತ್ಕೋಬೇಕು ಅಂತಂದರೆ ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಯಾರೂ ನಿಜವಾಗ್ಲೂ ನೀವು ಅಷ್ಟೇ, ನೀವು ಹೀಗೆ ಒಂದು ಆ್ಯಕ್ಟರ್ ಆಗಬೇಕಂದ್ರೆ ನಿಮ್ಮದೇ ಆದಂಥ ಒಂದು ಗ್ರೂಮಿಂಗ್ ಸೆಷನ್ ಮಾಡ್ಕೋಬೇಕು, ನಿಮ್ಮನ್ನ ಹೇಗೆ ಕಾಣಿಸ್ಕೋಬೇಕು, ಹೇಗೆ ಮಾತಾಡಬೇಕು. ಸೊ ಎಲ್ಲ ನೀವು ಕಲಿತಾಗ ನೀವೊಂದು ಸಮಾಜದ ಒಂದು ಪ್ರಜೆ ಆಗ್ತೀರಾ. ಇಲ್ಲ ಅಂದರೆ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತಾರೆ ಯಾರಾದರೂ ಅಷ್ಟೇ.